ಚುನಾವಣೆಯ ಹೊಸ್ತಿಲಲ್ಲೇ ಈಗ ತುಮಕೂರಿನಲ್ಲಿ ಜೋರಾಯಿತು ಆಪರೇಷನ್ ಸದ್ದು. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಾಳೆಯದಿಂದ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಎಚ್ಡಿಡಿ ತುಮಕೂರು ಪ್ರವಾಸ ಬೆನ್ನಲ್ಲೇ ಈಗ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ರಣತಂತ್ರ ಕೂಡ ರೂಪುಗೊಂಡಿದೆ. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಎಚ್ಡಿಡಿ ತುಮಕೂರು ಪ್ರವಾಸದ ಬೆನ್ನಲ್ಲೇ ಶಾಕ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಕಾಂಗ್ರೆಸ್ ಮುಖಂಡ ಎಚ್ ನಿಂಗಪ್ಪ ಮನೆಗೆ ಭೇಟಿ ನೀಡಿದ್ರು ಎಚ್ಡಿ ದೇವೇಗೌಡರಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನಿಂದ ರಿವರ್ಸ್ ಆಪರೇಷನ್ ಶುರು ಆಗಿದೆ. ತುಮಕೂರು ನಗರದ ಜೆಡಿಎಸ್ ಮುಖಂಡ ಗೋವಿಂದರಾಜುಗೆ ಕೈ ಗಾಳ ಹಾಕ್ತಾ ಇದೆ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ, ಇವರಿಗೆ ಗಾಳ ಹಾಕ್ತಾ ಇದೆ ಈಗ ಕಾಂಗ್ರೆಸ್. ಎಚ್ಡಿ ದೇವೇಗೌಡರು ಒಂದ್ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡಿ ತಮ್ಮ ಅಭ್ಯರ್ಥಿಯನ್ನ ವಿ ಸೋಮಣ್ಣ ಅವರನ್ನ ಗೆಲ್ಲಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ಇತ್ತ ರಿವರ್ಸ್ ಆಪರೇಷನ್ಗೆ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಜೆಡಿಎಸ್ ಮುಖಂಡ ಆಗಿರುವಂತಹ ಗೋವಿಂದ ರಾಜು ಏನಿದ್ದಾರೆ ಅವರಿಗೆ ಗಾಳ ಹಾಕ್ತಿದ್ದಾರೆ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿಯವರು ಗೋವಿಂದರಾಜು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಗೌಪ್ಯ ಸಭೆಯನ್ನ ನಡೆಸಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ತೆನೆ ಇಳಿಸಿ ಕಾಂಗ್ರೆಸ್ ಸೇರಿ ಅನ್ನುವಂಥ ಸೂಚನೆ ಅವರಿಗೆ ಸಿಕ್ಕಿದೆ. ಆದರೆ ಅವರು ಗೋವಿಂದರಾಜು ಏನಿದ್ದಾರೆ ಕಾಂಗ್ರೆಸ್ ಸೇರಲ್ವಾ ಅನ್ನೋದೇ ಒಂದು ಕಡೆ ಪ್ರಶ್ನೆ. ಎಚ್ಡಿ ದೇವೇಗೌಡರು ಈಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ತಾವು ಸೋತಿದ್ದಂಥ ಕ್ಷೇತ್ರ ಇದು. ಹಾಗಾಗಿ ಈ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ಕಾರಣಕ್ಕೆ ಪಣ ತೊಟ್ಟು ನಿನ್ನೆ ಒಂದಷ್ಟು ಸಂಚಾರವನ್ನ ನಡೆಸಿದ್ರು. ಸಭೆ ನಡೆಸುವ ಮೂಲಕ ಒಂದಷ್ಟು ಕರೆಯನ್ನ ಕೊಟ್ಟರು. ವಿ ಸೋಮಣ್ಣ ಅವರನ್ನ ಗೆಲ್ಲಿಸಲೇಬೇಕು ಅಂತ. ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಪರವಾಗಿ ಪ್ರಚಾರ ಮಾಡದೆ ನಮ್ಮ ಪಕ್ಷದವರೇ ಅಂದರೆ ಮೈತ್ರಿ ನಾಯಕರೇ ನನ್ನ ಸೋಲಿಗೆ ಕಾರಣ ಆಗಿದ್ರು. ಹಾಗಾಗಿ ಈ ಬಾರಿ ಆ ರೀತಿಯ ತಪ್ಪುಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಆದರೆ ಅವರಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ನ ಮುಖಂಡರು ಈಗ ತಯಾರಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗ ಈ ಹಿಂದೆ ದೇವೇಗೌಡರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಸೋಲಾಗಿತ್ತು. ಆ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದ್ ಕಡೆ, ಸೋಮಣ್ಣ ಅವರನ್ನ ಗೆಲ್ಲಿಸ್ಕೋಬೇಕು ಅನ್ನುವಂಥದ್ದು ಇನ್ನೊಂದು ಕಡೆ. ಆ ನಿಟ್ಟಿನಲ್ಲಿ ಎಚ್ಡಿ ದೇವೇಗೌಡರು ಸಂಚಾರ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ನಾಯಕರೇನಿದ್ದಾರೆ ಗೋವಿಂದರಾಜು ಅವರಿಗೆ ಗಾಳ ಹಾಕ್ತಿದ್ದಾರಂತೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಮಕೂರು ಕ್ಷೇತ್ರದಲ್ಲಿ? ಎಸ್ ಸೌಖ್ಯ, ಏನು ತುಮಕೂರು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಪರೇಷನ್ ಸದ್ದು ತುಮಕೂರಿನಲ್ಲಿ ಜೋರಾಗಿ ನಡೀತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಕೂಡ ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕನಿಗೆ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಆಗಿರ್ತಕ್ಕಂಥ ಎಚ್ ನಿಂಗಪ್ಪ ಅವ್ರನ್ನ ಕಾಂಗ್ರೆಸ್ ಏನು ಜೆಡಿಎಸ್ಗೆ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯನ್ನು ನಡೆಸಿ ನಿನ್ನೆ ದೇವೇಗೌಡರು ಪ್ರವಾಸದಲ್ಲಿ ಅವರ ಮನೆಗೆ ಭೇಟಿಯನ್ನು ನೀಡಿ ಪಕ್ಷಕ್ಕೆ ಆಹ್ವಾನವನ್ನ ಮಾಡಿದ್ರು. ಇದರ ಒಂದು ಬೆನ್ನಲ್ಲೇ ಕೂಡ ರಾಜಕೀಯ ಚಟುವಟಿಕೆಗಳು ಕೂಡ ಬಿರುಸು ಜೋರಾಗಿರ್ತಕ್ಕಂಥದ್ದು. ಏನು ನಿಂಗಪ್ಪ ಅವರು ಯಾವಾಗ ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಸುದ್ದಿ ಹೊರಬಿತ್ತು, ಅಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೈ ಅಲರ್ಟ್ ಆಗಿ ಈಗಾಗಲೇ ಕೂಡ ಕಾಂಗ್ರೆಸ್ ಕೂಡ ಆಪರೇಷನ್ಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ತುಮಕೂರು ನಗರದ ಏನು ಜೆಡಿಎಸ್ ನ ಪರಾಜಿತ ಅಭ್ಯರ್ಥಿ ಏನು ಗೋವಿಂದರಾಜು ಏನಾಗಿದ್ದಾರೆ ಅವ್ರಿಗೆ ಗಾಳ ಹಾಕುವ ಒಂದು ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥದ್ದು. ಇವತ್ತು ಏನು ಬೆಳಗ್ಗೆ ಸುಮಾರು ಒಂದು 8:30 ಒಂದು ಸಮಯಕ್ಕೆ ಸರಿಯಾಗಿ ಇನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಒಂದು ನಿವಾಸದಲ್ಲಿ ಗೌಪ್ಯ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಇನ್ನು ಶಾಸಕ SR ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ ಏನು ಜೆಡಿಎಸ್ ನ ಪರಾಜಿತ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಅವ್ರ ಮನೆಗೆ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಏನು ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಜೊತೆಗೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಮುದ್ದನ್ಮೇಗೌಡರ ಒಂದು ಸಮ್ಮುಖದಲ್ಲಿ ಮೀಟಿಂಗ್ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪಕ್ಷಕ್ಕೆ ಆಹ್ವಾನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಕುರಿತು TV5 ಜೊತೆ ಸಹಕಾರ ಸಚಿವ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ನಮ್ಮ ಮನೆಗೆ ಬಂದಿದ್ರು, ಭೇಟಿಯನ್ನ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದೀವಿ, ಪಕ್ಷಕ್ಕೆ ಆಹ್ವಾನವನ್ನು ಕೂಡ ಮಾಡಿದೀವಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆ ನೋಡೋದಾದ್ರೆ ಏನು ದೇವೇಗೌಡರಿಗೆ ಟಕ್ಕರ್ ಕೊಡಲು ಕೂಡ ಈಗಾಗಲೇ ಕೂಡ ಏನು ದಳಪತಿಗಳಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಎಲ್ಲಾ ರೀತಿಯ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಇಡಲೇಬೇಕು ಅಂತ ಹೇಳಿ ಜೊತೆಗೆ ಇಬ್ಬರು ಸಚಿವರು ಇರುವಂತಹ ಒಂದು ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ತೆಕ್ಕಿಗೆ ತಗೋಬೇಕು ಅಂತ ನಾನಾ ರೀತಿಯ ಒಂದು ತಂತ್ರಗಾರಿಕೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಈಗಾಗಲೇ ಕೂಡ ಬಹುತೇಕವಾಗಿ
ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮುಗಿಸಿರ್ತಕ್ಕಂಥದ್ದು. ಇನ್ನೇನು 2-3 ದಿನಗಳಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ ಗೋವಿಂದರಾಜ್ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು. ಪಕ್ಷಕ್ಕೆ ಗೋವಿಂದರಾಜ್ ಅವರನ್ನ ಸೇರ್ಪಡೆ ಮಾಡ್ಕೊಂಡಿದ್ರೆ ತುಮಕೂರು ನಗರದಲ್ಲಿ ಏನು 2ನೇ ಸ್ಥಾನಕ್ಕೆ ಕೂಡ ಜೆಡಿಎಸ್ ಬಂದಿತ್ತು. ಆ ಒಂದಷ್ಟು ಬೆಂಬಲಿಗರ ಮತಗಳು ಮತ್ತೆ ಜೆಡಿಎಸ್ ನ ಮತಗಳು ಏನು ಕಾಂಗ್ರೆಸ್ಗೆ ಸೆಳಿಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪಕ್ಷಕ್ಕೆ ಆಹ್ವಾನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಕ್ಷ ಸೇರ್ಪಡೆಗೆ ಆಹ್ವಾನ ಬೆನ್ನಲ್ಲೇ ಕೂಡ ರಾಜಕೀಯ ಒಂದು ಬಿರುಸು ಮತ್ತೊಂದು ರೀತಿಯಾಗಿ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ದೇವೇಗೌಡರು ಅಷ್ಟೇ ನಿನ್ನೆ ಅಷ್ಟೇ ಬಂದು ಇಲ್ಲಿ ಏನು ವಿ ಸೋಮಣ್ಣನವ್ರನ್ನ ಗೆಲುವಿಗೆ ಕರೆಯನ್ನ ಕೂಡ ಕೊಟ್ಟಿದ್ರು. ಅಷ್ಟೇ ಒಂದು ನಿಟ್ಟಿನಲ್ಲೂ ಕೂಡ ಏನು ಪರಮೇಶ್ವರ್ ಹಾಗೂ ರಾಜಣ್ಣನವರು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಒಂದು ರೀತಿಯಾಗಿ ಹಠಕ್ಕೂ ಕೂಡ ಬಿದ್ದಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಆಪರೇಷನ್ ಹಸ್ತಕ್ಕೂ ಕೂಡ ಈ ನಾಯಕರು ಕೈ ಹಾಕಿರ್ತಕ್ಕಂಥದ್ದು. ಆ ಒಂದು ಎಕ್ಸ್ಕ್ಲೂಸಿವ್ ಫೋಟೋಸ್ ಮತ್ತೆ ಮಾಹಿತಿಗಳು ಕೂಡ TV5 ಗೆ ಲಭ್ಯವಾಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.